ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗ್ತಿದೆಯಾ ಪ್ರಶ್ನೆ ಅಂತೂ ಇದ್ದೇ ಇದೆ. ಇದರ ಜೊತೆಗೆ ಅಭಿವೃದ್ಧಿ ಎಲ್ಲಾಗ್ತಿದೆ ಅಂದ್ರೆ ಖಾಸಗಿ ಶಾಲೆಗಳ ಶುಲ್ಕದಲ್ಲಿ ಫೀಸ್ನಲ್ಲಿ ಬರೋಬ್ಬರಿ 10ರಿಂದ 30% ವರೆಗೂ ಕೂಡ ಖಾಸಗಿ ಶಾಲೆಗಳ ಫೀಸ್ ಸ್ಟ್ರಕ್ಚರ್ನಲ್ಲಿ ಈ ಬಾರಿ ಏರಿಕೆ ಆಗಿರೋದು ಪೋಷಕರ ಸಹಜ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಪ್ರತಿ ವರ್ಷ ಕೂಡ ಇದಿದ್ದಿದ್ದೆ. ಪ್ರತಿ ವರ್ಷ ಕೂಡ ಶಾಲೆಗಳಲ್ಲಿ ಶುಲ್ಕವನ್ನ ಏರಿಕೆ ಮಾಡಿ ಪೋಷಕರಿಗೆ ಬರೆ ಹಾಕ್ತಾ ಇರುವ ಪ್ರಸಂಗದ ವಿರುದ್ಧ ಧ್ವನಿ ಎತ್ತುತ್ತಲೇ ಇರ್ತಾರೆ ಪೋಷಕರು, ಪೋಷಕರ ಪರವಾದ ಸಂಘಟನೆಗಳು. ಆದರೆ ಈ ಬಾರಿ ಏಕಾಏಕಿ 10ರಿಂದ 30% ವರೆಗೂ ಕೂಡ ಕೆಲ ಖಾಸಗಿ ಶಾಲೆಗಳಲ್ಲಿ ಶುಲ್ಕವನ್ನ ಏರಿಕೆ ಮಾಡಲಾಗ್ತಾ ಇದೆ. ಎಸ್, ನಮ್ಮ ಜೊತೆ ಈಗ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಕಾಸ್ಟ್ಲಿ ದುನಿಯಾ ಆಗಿದೆ. ಮತ್ತೆ 1ರಿಂದ 12ನೇ ತರಗತಿ ಶಾಲೆಗಳು, ಖಾಸಗಿ ಶಾಲೆಗಳಲ್ಲಿ ಇದೀಗ ಫೀಸ್ ದರ ಏರಿಕೆ ಮಾಡಲು ಮುಂದಾಗ್ತಿದ್ದಾವೆ. ನೀವು ಸಹ ಮುಂದಾಗ್ತಿದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ 25ರಿಂದ 30% ಮಾಡಲು ಮುಂದಾಗ್ತಿದ್ದಾರಂತೆ. ಏನು ಸರ್ ವಿಷಯ ಅಂತ? ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ನನಗೂ ಕೇಳಿದ್ರು 30-40% ಎಲ್ಲ ಶಾಲೆ ಶುಲ್ಕ ರೇಸ್ ಮಾಡಿದ್ದಾರೆ. ಖಂಡನೀಯ. ಅದು ಯಾವುದೇ ಶಾಲೆ ಆಗಿರಲಿ, ಅದು ಕಮರ್ಷಿಯಲ್ ಆಗಿ ಎಕ್ಸಾರ್ಬಿಟೆಂಟ್ ಆಗಿ ಶುಲ್ಕವನ್ನು ಕಲೆಕ್ಟ್ ಮಾಡ್ತಾಯಿದ್ರೆ ಧಾರಾಳವಾಗಿ ಪಾಲಕ ಪೋಷಕರು ದೂರು ದಾಖಲಿಸ್ಬೋದು. ಆದರೆ ಸ್ವಾಭಾವಿಕವಾಗಿ 8ರಿಂದ 10, 12, 15% ಮೊದಲಿಂದಲೂ ಶುಲ್ಕ ಏರಿಸೋದಕ್ಕೆ ಅಧಿಕೃತವಾಗಿ ಅದಕ್ಕೆ ಅವಕಾಶ ಇತ್ತು. ಹಾಗಾಗಿ ಅದನ್ನು ಎಲ್ಲ ಶಾಲೆಗಳಲ್ಲಿ ಪಾಲಿಸ್ತಾರೆ. ಆದರೆ ಯಾರೋ ಕೆಲವರು ಮಾತ್ರ 25-30% ಎಲ್ಲ ಏರಿಸೋದಿದೆಯಲ್ಲ, ಇದು ಖಂಡನೀಯ. ಸರ್, ಹಾಗಾದರೆ ನೀವು ಸಹ ಕೆಲವೊಂದು ಶಾಲೆಗಳಿದ್ದಾವೆ, ಖಾಸಗಿ ಶಾಲೆಗಳು ಜಾಸ್ತಿ ಇದ್ದಾವೆ, ನೀವು ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳು. ಸರ್, ಎಷ್ಟು ಈ ವರ್ಷ ಎಷ್ಟು ಫೀಸ್ ಹೈಕ್ ಮಾಡ್ತಾರಂತ? ನೋಡಿ, ನಾನು ಮತ್ತೊಮ್ಮೆ ಹೇಳ್ತೇನೆ, 8ರಿಂದ 10, 12, 15% ಶಾಲಾ ಶುಲ್ಕದಲ್ಲಿ ಏರಿಸ್ತಾರೆ. ಇದು ಬುಕ್ಕಲ್ಲಿ, ಬಟ್ಟೆಯಲ್ಲಿ, ಪ್ರತಿಯೊಂದರಲ್ಲೂ ಜಾಸ್ತಿ ಆಗ್ತಾ ಇರುತ್ತೆ. 15% ಏರಿಕೆ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಯಾಕೆಂದರೆ ಕೆಲವು ವ್ಯವಸ್ಥೆಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ತಮ್ಮ ಮನಸ್ಸು ಇಚ್ಛೆ ಬಂದಂತೆಯೇ ಶಾಲಾ ಶುಲ್ಕವನ್ನ ಜಾಸ್ತಿ ಮಾಡಿರ್ತಾರೆ. ಕೆಲವು ಶಾಲೆಯವರು 10ರಿಂದ 15% ಮಾಡಿದ್ರೆ, ಇನ್ನು ಕೆಲವರು 30ರಿಂದ 40% ಅಷ್ಟು ಶಾಲಾ ಶುಲ್ಕವನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಇವರು ಒಂದು ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಿತ್ತು. ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ನಾವು ಒಂದು ಶಾಲೆಯನ್ನು ನಡೆಸ್ತೀವಿ ಅಂತ ವಾಗ್ದಾನ ಮಾಡಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಮನಸ್ಸು ಇಚ್ಛೆಯಿಂದ ಅಂದರೆ LKGಗೆ ಸುಮಾರು 1ರಿಂದ 1.5ರಿಂದ 2 ಲಕ್ಷ ರೂಪಾಯಿ ಫೀಸನ್ನು ವಸೂಲಿ ಮಾಡ್ತಾ ಬಂದಿರ್ತಾರೆ. ಎಲ್ಲೋ ಒಂದು ಕಡೆ ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರಗಳಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರ್ಬೋದು, ಅವರ ಸಂಪೂರ್ಣ ಕೃಪಾ ಕಟಾಕ್ಷ ಮತ್ತು ಅವರ ಅನಧಿಕೃತ ಬೆಂಬಲದಿಂದ ಇವರು ರಾಜಾರೋಷವಾಗಿ ಈ ಶಾಲಾ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ನೋಡಿ, ಶುಲ್ಕಗಳ ಮೇಲೆ ಒಂದು ಕಂಟ್ರೋಲ್ ವಿಧಿಸುವ ಇಚ್ಛಾಶಕ್ತಿ ಸರ್ಕಾರದಲ್ಲಿ ಇರಬೇಕು. ಆದರೆ ದುರಂತ ಅಂದ್ರೆ, ಹಾಗೆ ವಾಸ್ತವ ಅಂದ್ರೆ, ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ನಗರಗಳಲ್ಲಿರುವ ಬಹುತೇಕ ಪ್ರತಿಷ್ಠಿತ ಶಾಲೆಗಳ ಓನರ್ಗಳು ಒಂದಲ್ಲ ಒಂದು ಪಕ್ಷದ ರಾಜಕೀಯ ನಾಯಕರೇ ಆಗಿರ್ತಾರೆ. ಪೋಷಕರ ಈ ಬವಣೆಗೆ, ಅಸಮಾಧಾನಕ್ಕೆ ಹಾಗಾದ್ರೆ ಪರಿಹಾರ ಅಂತ ಹೇಳಿ ಹೇಗೆ ಸಿಗತ್ತೆ? ಏನ್ ಹೇಳ್ತಾರೆ ಪೋಷಕರು ಈ ಬಗ್ಗೆ? ಸ್ಮಿತಾ, ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಈ ಹಿಂದೆ ಸಾಕಷ್ಟು ಪೋಷಕರು ಒಂದು ಕಡೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿದರು. ಈ ಹಿಂದೆ BJP ಸರ್ಕಾರದಲ್ಲಿ ಇದ್ದಾಗ ಸಹ ಸಚಿವರಿಗೆ ಮನವಿ ಮಾಡಿ ಒತ್ತಾಯ ಮಾಡಿದ್ರು. ಈಗಿನ ಸಚಿವರಿಗೂ ಸಹ ಒತ್ತಾಯ ಮಾಡಿದರೆ, ಬಟ್ ಇದೊಂದು ಆ ಒಂದು ಕಾಯ್ದೆ ಇನ್ನೂ ತರ್ತಲ್ಲ. ಯಾಕಂದರೆ ಬೇರೆ ಬೇರೆ ಪಕ್ಕದ ರಾಜ್ಯ ತಮಿಳುನಾಡಿದೆ, ಪಂಜಾಬಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಶುಲ್ಕ ನಿಯಂತ್ರಣ ಕಾಯ್ದೆ ಜಾರಿಯಲ್ಲಿದೆ. ಹೀಗಾಗಿ ಕರ್ನಾಟಕದಲ್ಲಿ ಮಾಡಬೇಕು. ಯಾಕಂದರೆ ಸರ್ಕಾರ ನಿಗದಿಯಾದ ದರವನ್ನೇ ಖಾಸಗಿ ಶಾಲೆಗಳು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಇದುವರೆಗೂ ಈಗಿನ ಸರ್ಕಾರವಾಯಿತು, ಈ ಹಿಂದೆ ಸರ್ಕಾರವಾಯಿತು, ಮುಂದಿನ ಬರುವ ಸರ್ಕಾರಗಳು ಈ ಒಂದು ಕಾಯ್ದೆ ಮಾಡ್ತಾರೆ. ಯಾಕಂದರೆ ಹಲವಾರು ರಾಜಕೀಯ ಪಕ್ಷಗಳ ನಾಯಕರ ಶಾಲೆಗಳಿದ್ದಾವೆ. ಹೀಗಾಗಿ ಅಂಥವಕ್ಕೆ ಪೆಟ್ಟು ಬೀಳುವ ಲಕ್ಷಣ ಕಾಣ್ತದೆ. ಹೀಗಾಗಿ ಆ ಒಂದು ಯೋಜನೆಗೆ ಈ ಒಂದು ಸರ್ಕಾರ ಹೋಗ್ತಾ ಇಲ್ಲ, ಮತ್ತೊಂದು ಕಡೆ ಸಚಿವರು ಹೋಗ್ತಿಲ್ಲ. ಹೀಗಾಗಿ ಪೋಷಕರು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರು. ಯಾಕಂದರೆ 15ರಿಂದ 30%, 40%, 50% ಕೆಲವು ಶಾಲೆಗಳು ಮಾಡ್ತಿದ್ದಾವೆ. ಹೀಗಾಗಿ ನಿನ್ನೆ ಸಹ ಕೆಲವೊಂದು ಶಾಲೆಗಳಲ್ಲಿ ಪ್ರತಿಭಟನೆ ಮಾಡಿದ್ದಾವೆ. ಯಾಕಂದರೆ ಏಕಾಏಕಿ ಹೈಕ್ ಮಾಡೋದ್ರಿಂದ ಪೋಷಕರಿಗೆ ಗೊತ್ತಾಗಲ್ಲ. ಕೆಲವೊಂದು ಲೈಬ್ರರಿ ಫೀಸ್ ಅಂತಾರೆ, ಬುಕ್ ಫೀಸ್ ಅಂತಾರೆ, ಮತ್ತೊಂದು ಕಡೆ ಆ ಶಾಲೆಯ ಸಮವಸ್ತ್ರ ಫೀಸ್ ಅಂತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಪೋಷಕರು ರೋಷವಾಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಕಾಯ್ದೆ ನಮ್ಮ ಪ್ರತಿನಿಧಿ ವೀರೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಪೋಷಕರಿಂದ ಆಕ್ರೋಶ, ಅಸಮಾಧಾನ ಇದೆ. ಆದ್ರೆ ಇರೋ ನಿಯಮಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಬೇಕು. ಖಾಸಗಿ ಶಾಲೆಗಳ ಈ ದುಬಾರಿ ದುನಿಯಾದ ಮೇಲೆ ಕಂಟ್ರೋಲ್ ಅನ್ನ ಸ್ಥಾಪಿಸುವ ಇಚ್ಛಾಶಕ್ತಿ ಸರ್ಕಾರಕ್ಕೆ, ಪ್ರಮುಖವಾಗಿ ಶಿಕ್ಷಣ ಇಲಾಖೆಗೆ ಬರಬೇಕು. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಎಲೆಕ್ಷನ್ ಅಲ್ಲಿ ಬ್ಯುಸಿ ಇದ್ದಾರೆ, ಬಹುಶಃ ಅವ್ರ ಗಮನಕ್ಕೆ ಇದು ಬರಲಿ ಅಂತ ಆಶಿಸೋಣ.